ಶಕ್ತಿ ಪ್ರಾಪರ್ಟೀಸ್ ನಂಜನಗೂಡು. ನೋಡಿ, ಇದು ಕೋಕೋನಟ್ ಇದೆ. 1 ಎಕರೆ 30 ಗುಂಟೆ ಬರುತ್ತೆ. ತೆಂಗಿದೆ, ಹೆಬ್ಬೇವಿದೆ. ಪೂರ್ತಿ ವಿಡಿಯೋಸ್ ತೋರಿಸ್ಕೊಡ್ತೀನಿ. ಒಳಗಡೆ ನೋಡಿ. ಇದೇ ಬೋರು. ಒಳಗಡೆ ಸ್ವಲ್ಪ ಕಬ್ಬು ಹಾಕಿದ್ದಾರೆ. ಕರೆಂಟ್ ಮನೆ ಇದೆ. ನೋಡಿ, ಹೆಬ್ಬೇವು ಹಾಕಿದ್ದಾರೆ. ಒಳಗಡೆ ಪೂರ್ತಿ ಹೆಬ್ಬೇವು ಗಿಡ ಇದೆ. ಸೈಡಲ್ಲಿ ಪೂರ್ತಿ ಒಳಗಡೆ ಕಬ್ಬು ಹಾಕಿದ್ದಾರೆ. ಎಲ್ಲ ಹೆಬ್ಬೇವಿನ ಗಿಡ ಒಂದು 100ರಿಂದ 200 ಗಿಡ ಹೆಬ್ಬೇವು ಬರ್ತವೆ. ಎಲ್ಲ ಕಟಿಂಗ್ ಹೆಬ್ಬೇವು. ನೋಡಿ ಎಷ್ಟು ದಪ್ಪ ಇದೆ, ಒಂದು ಆಳು ತಬ್ಬಕ್ಕಾಗಲ್ಲ ಅಷ್ಟು ದಪ್ಪ ಇದೆ ಹೆಬ್ಬೇವು ಒಳಗಡೆ. ನೋಡಿ, ಮರ ಎಲ್ಲ ಈಗ ಈಲ್ಡಿಂಗ್ ಬರ್ತಾಯಿದೆ. ಎಲ್ಲ ಒಂದು 8 ವರ್ಷದ ಗಿಡ. ತೆಂಗು ಫಲ ಬರ್ತಾಕಿರ್ತಕ್ಕಂಥ ಮರನೇ ಒಂದು 70 ಗಿಡ ಇದೆ. ತೆಂಗಿನ ಸಸಿ ಎಲ್ಲ ಪೈಪ್ ಸಿಸ್ಟಮ್ ಆಗಿದೆ. ಒಳ್ಳೆ ಫಲ ಬರ್ತಾಯಿದೆ. ತೆಂಗಂತೂ 7 ಮಾಸದ ಗಿಡ. ನೋಡಿ, ತೆಂಗೆಲ್ಲ ಹೆಂಗೆ ಫಲ ಬಂದಿದೆ. ಒಳ್ಳೆ ಒಂದೊಂದು ಎಳ್ನೀರು ಒಳ್ಳೆ ಸೈಜ್ ಇದೆ. ನೋಡಿ, ಆ ಮರದಲ್ಲೂ ಕೂಡ ಸಹ ಫಲ ಬರ್ತಾಯಿದೆ. ಎಲ್ಲ 8 ವರ್ಷದ ಗಿಡ. ಸೂಪರಾಗಿದೆ. 1 ಎಕರೆ 30 ಗುಂಟೆ ಬೇಕು ಅಂದರೆ ಸೂಪರ್ ಜಾಗ. ಒಳಗಡೆ ಎಲ್ಲ ಕಬ್ಬಿರೋದ್ರಿಂದ, ತೆಂಗಿರೋದ್ರಿಂದ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಒಂದು 60ರಿಂದ 70 ಗಿಡ ತೆಂಗೆ ಇದೆ. ಒಂದು 200 ಗಿಡ ಎಲ್ಲ ಬರೀ ಹೆಬ್ಬೇವೆ ಬರುತ್ತೆ. ಸೈಡೆಲ್ಲ ಸುತ್ತ ಫೆನ್ಸ್ ಆಗಿದೆ. ಸೂಪರ್ ಜಾಗ. 3 ಇಂಚ್ ನೀರು ಬೀಳುತ್ತೆ. ಈ ಬೋರಲ್ಲಿ 3 ಇಂಚ್ ನೀರು ಬೀಳುತ್ತೆ. ನಂಜನಗೂಡಿಗೆ ಹತ್ತಿರದಲ್ಲಿದೆ. ಎಲ್ಲ ತೆಂಗು ಎಲ್ಲ ದಸಿ ಬಂದಿದೆ. ಎಲ್ಲ ಮರದಲ್ಲೂ ದಸಿ ಕಡ್ದಿದೆ. ಇವಾಗ 8 ವರ್ಷದ ಗಿಡ. ಒಳ್ಳೆ ಏಜು. ಇವಾಗ ಫಲ ಬರ್ತಕ್ಕಂಥ ಒಳ್ಳೆ ಸ್ಟಾರ್ಟಿಂಗ್ ಆಗ್ತಾಯಿದೆ. ಒಳಗಡೆ ಎಲ್ಲ ಕಬ್ಬು ಹಾಕಿದ್ದಾರೆ. ಇದನ್ನು ಎಂಟಿ ಲ್ಯಾಂಡ್ ಮಾಡಿದ್ರೆ, ಕಬ್ಬೆಲ್ಲ ತೆಗೆಸಾಕಿದ್ರೆ ಇದು ಜಾಗ ಪೂರ್ತಿ ಗೊತ್ತಾಗುತ್ತೆ. ಈ ಎಂಟೇರಿ ಬೌಂಡ್ರಿ ಪೂರ್ತಿ ಕಬ್ಬು ಹಾಕಿರೋದ್ರಿಂದ ಇದು ಏನು ನಿಮಗೆ ಒಳಗಡೆ ಕಾಣಿಸಲ್ಲ. ತೆಂಗು ಇರೋದೆಲ್ಲ ಕಾಣಿಸಲ್ಲ. ಒಳಗಡೆ ತೆಂಗೆಲ್ಲ ತೋಟ ಆಗ್ಬಿಟ್ಟಿದೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಬನ್ನಿ, ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಕೊನೆ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದಗಳು. ರೇಟು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಸಕ್ತಿ ಉಳ್ಳವ್ರು ನೋಡ್ಕೋಬೇಕು. ಮೈಸೂರಿಗೆ ಆ್ಯಕ್ಚುಲಿ ಬಂದು ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಸೂಪರ್ ಜಾಗ.